ಹೊನ್ನಾಳಿ ಚಂದ್ರಶೇಖರ್ ಅವರೇ, ಸೀಟು ಹಂಚಿಕೆ ಕುರಿತ ಜಗಳ ಐಎನ್ಡಿಐಎ ಪಕ್ಷಗಳ ನಡುವೆ ಬಿರುಕು ಮೂಡಲು ಪ್ರಮುಖ ಕಾರಣವಾಗಿದೆ. ಇದು ಬಿಜೆಪಿಗೆ ವರವಾಗುವ ಸಾಧ್ಯತೆಗಳು ಇದಾವ? ಪ್ರೀತಿ, ಬಹಳ ಪ್ರಮುಖವಾಗಿ ಜಗಳ ಕಾಣ್ತಾ ಇರೋದು ಬಿಹಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂತ ನಿತೀಶ್ ಅವರು ಈಗ ಇಂಡಿಯಾ ಒಕ್ಕೂಟದಿಂದ ಹೊರಬಂದು ಮತ್ತೆ ಎನ್ಡಿಎ ಒಕ್ಕೂಟಕ್ಕೆ ಸೇರ್ಪಡೆ ಆಗಿರೋದು. ಹಾಗಾಗಿ ಬಿಹಾರದಲ್ಲಿ ಪ್ರಭಾವಿ ನಾಯಕ ಅನ್ಸ್ಕೊಂಡಿದ್ದಂತ ನಿತೀಶ್ ಅವರು ಈಗ ಇಂಡಿಯಾ ಪಕ್ಷವನ್ನ ಇಂಡಿಯಾವನ್ನ ತೊರೆದಿರೋದೇನಿದೆ ಅದು ಇಡೀ ಇಂಡಿಯಾ ಈ ಮೈತ್ರಿಕೂಟಕ್ಕೆ ಒಂದು ದೊಡ್ಡ ಹಿನ್ನಡೆಯಾಗಿದೆ. ಹಾಗಾಗಿ ಅಲ್ಲಿ ಈಗ ಎನ್ಡಿಎ ಪಕ್ಷದ ಜೊತೆ ಸೇರಿದ ಆರ್ಜೆಡಿ ಈಗ ಅಲ್ಲಿ ಇಂಡಿಯಾ ಮೈತ್ರಿಕೂಟದ ಏಕೈಕ ಪಕ್ಷವಾಗಿದೆ ಬಿಹಾರದಲ್ಲಿ. ಅಲ್ಲಿ ಬಿಹಾರದಲ್ಲಿ ಆರ್ಜೆಡಿ ಪಕ್ಷ ಮತ್ತು ಜೆಡಿಯು, ನಿತೀಶ್ ಅವರ ಜೆಡಿಯು ಪಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ನಡುವೆ ಸೀಟು ಹಂಚಿಕೆ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು. ಆದ್ರೆ ನಿತೀಶ್ ಒಬ್ಬ ಪ್ರಭಾವಿ ನಾಯಕ, ಮತ್ತೆ ಬಹಳಷ್ಟು ಸಂದರ್ಭದಲ್ಲಿ ಅವರು ಮುಂಬರುವ ಪ್ರಧಾನಿ ಅಂತಲೂ ಸಹ ಬಿಂಬಿಸಿಕೊಂಡವರು ಮತ್ತು ನಿರಂತರವಾಗಿ ಬಿಹಾರದ ಮುಖ್ಯಮಂತ್ರಿ ಆಗಿದ್ದವರು. ಅವರಿಗೆ ಬಹುಶಃ ಇದು ಅಸಮಾಧಾನ ಆಗಿದೆ. ಕೊನೆಗೆ ಅವರು ಇಂಡಿಯಾ ಮೈತ್ರಿಕೂಟವನ್ನ ತೊರೆದು ಎನ್ಡಿಎ ಮೈತ್ರಿಕೂಟವನ್ನ ಸೇರ್ಲಿಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇದು ಮೊದಲ ಬಾರಿ ಏನಲ್ಲ. ನಿತೀಶ್ ಅವರು ಈ ಹಿಂದೆ ಹಲವು ಬಾರಿ ಎನ್ಡಿಎ ಮೈತ್ರಿಕೂಟವನ್ನು ಸೇರಿ ಮತ್ತೆ ಅದನ್ನ ಬಿಟ್ಟು ಅದರ ವಿರೋಧಿ ಮೈತ್ರಿಕೂಟವನ್ನು ಸೇರಿ ಬಿಟ್ಟು ಹೀಗೆ 3-4 ಬಾರಿ ಅವರು ಈ ರೀತಿ ತಮ್ಮ ಒಲವನ್ನ ಪದೇ ಪದೇ ಬದಲಾಯಿಸಿದ್ದಾರೆ. ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಈಗ ಮತ್ತೆ ಒಲವನ್ನ ಬದಲಾಯಿಸಿರೋದನ್ನ ಬಿಹಾರದ ಜನತೆ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರ ಯಶಸ್ಸು ನಿಂತಿದೆ, ಮತ್ತೆ ಎನ್ಡಿಎ ಯಶಸ್ಸು ಸಹ ನಿಂತಿದೆ. ಈಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ಸಮಾಜವಾದಿ ಪಕ್ಷದ ಜೊತೆಗೂ ಸೇರಿದ್ರು, ಈ ಕಾಂಗ್ರೆಸ್ ಜೊತೆಗೂ ಸೇರಿದ್ರು, ಇಂಡಿಯಾ ಮೈತ್ರಿಕೂಟದಲ್ಲಿ ಇರ್ತೀನಿ ಅಂತ ಅಂದ್ರು, ಹಲವು ಸಭೆಗಳಲ್ಲಿ ಭಾಗವಹಿಸಿದ್ರು. ಈಗ ಅದನ್ನ ಬಿಟ್ಟು ಮತ್ತೆ ಎನ್ಡಿಎ ಮೈತ್ರಿಕೂಟಕ್ಕೆ ಹೋಗಿದ್ದಾರೆ. ಈ ಹಿಂದೆ ಅದೇ ರೀತಿ ಎನ್ಡಿಎ ಮೈತ್ರಿಕೂಟದಲ್ಲಿ ಇದ್ದಾಗೂ ಸಹ ಕೊನೆಯ ಸಂದರ್ಭದಲ್ಲಿ ಅವರು ಎನ್ಡಿಎ ಮೈತ್ರಿಕೂಟನ ಬಿಟ್ಟು ಮತ್ತೆ ಇಂಡಿಯಾ ಮೈತ್ರಿಕೂಟವನ್ನು ಸೇರಿ ಸಮಾಜವಾದಿ ಪಕ್ಷದ ಜೊತೆಗೆ ಸೇರಿ ಬಿಹಾರದಲ್ಲಿ ಆಡಳಿತ ಮಾಡಿದರು. ಹಾಗಾಗಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನಿತೀಶ್ ಅವರು ಇಂಡಿಯಾ ಮೈತ್ರಿಕೂಟವನ್ನ ತೊರೆದಿರೋದೇನಿದೆ ಅದು ಒಂದ್ ರೀತಿಯಲ್ಲಿ ಹಿನ್ನಡೆ ಅಂತ ಹೇಳ್ಬೋದು. ಆದ್ರೆ ಅದರ ಅಡ್ವಾಂಟೇಜ್ ಇಂಡಿಯಾಗೆ ಆಗುತ್ತಾ? ಯಾಕಂದ್ರೆ ನಿತೀಶ್ ಅವರು ಪದೇ ಪದೇ ಈ ರೀತಿ ತಮ್ಮ ಒಲವನ್ನ ಬದಲಾಯಿಸ್ತಾ ಇರೋದು ಸೈದ್ಧಾಂತಿಕವಾಗಿ ಭಿನ್ನವಾದ ನಿಲುವನ್ನೇ ಅವರು ತಗೋತಾ ಇರೋದೇನಿದೆ ಅದನ್ನ ಬಿಹಾರದ ಜನತೆ ಹೇಗೆ ರಿಸೀವ್ ಮಾಡ್ತಾರೆ ಮತ್ತು ನಿತೀಶ್ ಅವರು ಏನು ತೊರೆದಿದ್ದಾರೆ ಇದನ್ನ ಆರ್ಜೆಡಿ, ರಾಷ್ಟ್ರೀಯ ಜನತಾದಳ ಯಾವ ರೀತಿ ಜನರ ಮುಂದೆ ತಗೊಂಡು ಹೋಗುತ್ತೆ ಅನ್ನೋದ್ರ ಮೇಲೆ ಆ ಯಶಸ್ಸು ನಿಂತಿದೆ. ಆದ್ರೆ ಮೇಲ್ನೋಟಕ್ಕಂತೂ ಈಗ ಇಂಡಿಯಾ ಮೈತ್ರಿಕೂಟಕ್ಕೆ ಹಿನ್ನಡೆ ಕಾಣ್ತಾ ಇದೆ. ಇದು ಬಿಜೆಪಿಗೆ ಬಿಹಾರದಲ್ಲಿ ಅಡ್ವಾಂಟೇಜ್ ಆಗುತ್ತಾ ಇಲ್ವಾ, ಅಥವಾ ಎನ್ಡಿಎ ಮೈತ್ರಿಕೂಟಕ್ಕೆ ಅಡ್ವಾಂಟೇಜ್ ಆಗುತ್ತಾ ಇಲ್ವಾ ಅಂತ ಹೇಳಲಿಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತೆ. ಈಗ ಏನು ಪಕ್ಷವನ್ನ ತೊರೆದು ಅಂದ್ರೆ ಮೈತ್ರಿಕೂಟವನ್ನ ತೊರೆದು ಮತ್ತೆ ಬೇರೆ ಮೈತ್ರಿಕೂಟವನ್ನ ಸೇರೋದ್ರಿಂದ ಬಿಹಾರದ ಜನತೆ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ. ಅವ್ರ ನಾಡಿ ಮಿಡಿತ ತಿಳ್ಕೊಳ್ಳಕ್ಕೆ ಸಮಯ ಬೇಕಾಗಿದೆ ಪ್ರೀತಿ. ಇನ್ನು ಈ ಎಲ್ಲಾ ಬೆಳವಣಿಗೆ ನೋಡ್ತಾ ಇದ್ರೆ ಚುನಾವಣೋತ್ತರ ಒಪ್ಪಂದ ಮಾಡಿಕೊಳ್ಳುವ ಸಾಧ್ಯತೆಗಳು ಇದಾವ? ಚುನಾವಣಾ ಪೂರ್ವ ಮತ್ತು ಚುನಾವಣೋತ್ತರ ಒಪ್ಪಂದಗಳೇನಿದೆ ಅದು ಭಾರತದಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಆಗಿ ಹೋಗಿದೆ. ಆದ್ರೆ ಈಗೊಂದು 2 ದಶಕಗಳ ಹಿಂದೆ ಚುನಾವಣೋತ್ತರ ಮೈತ್ರಿಗಳೇ ಭಾರತದಲ್ಲೇ ನಡೆದಿದ್ದು. ಈ ಹಿಂದೆ ದೇವೇಗೌಡರು, ಗುಜರಾತ್ ಸಿಂಗ್ ಅವರೆಲ್ಲ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವೆಲ್ಲ ಮೈತ್ರಿಗಳು ಸಹ ಚುನಾವಣೆ ನಂತರವೇ ಆಗಿತ್ತು. ಅದಾದ ನಂತರ ಮೈತ್ರಿಕೂಟಗಳ ಯುಗ ಆರಂಭವಾಯಿತು. UPA ಬಂತು, ಮತ್ತೆ ಈ ಕಡೆ ಎನ್ಡಿಎ ಬಂತು. ಹೀಗೆ ಮೈತ್ರಿಕೂಟಗಳು ಈಗ ಒಂದ್ 2-3 ದಶಕದಿಂದ ಆಗ್ತಾ ಬಂದಿವೆ. ಅದರ ಹಿಂದೆ ಚುನಾವಣಾ ನಂತರವೇ ಮೈತ್ರಿಕೂಟ ಮೈತ್ರಿ ಆಗ್ತಾ ಇತ್ತು. ಆದ್ರೆ ಈಗ ಚುನಾವಣಾ ನಂತರ ಮೈತ್ರಿಕೂಟ ಆಗುತ್ತಾ ಇಲ್ವಾ ಅಂತ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಭಾರತ ಇದುವರೆಗೂ ಹಲವು ಸಂದರ್ಭಗಳಲ್ಲಿ ಕಂಡಂತೆ ಯಾವುದೇ ಪಕ್ಷಕ್ಕೆ ಬಹುಮತ ಬರಲಿಲ್ಲ ಅಂತಂದ್ರೆ ಚುನಾವಣೋತ್ತರ ಮೈತ್ರಿಕೂಟ ಖಂಡಿತವಾಗ್ಲೂ ಆಗುತ್ತೆ. ಆದ್ರೆ ಈಗ ಇಂಡಿಯಾ ಮತ್ತು ಎನ್ಡಿಎ ಮೈತ್ರಿಕೂಟಗಳು ಇರೋದ್ರಿಂದ ಈ ಮೈತ್ರಿಕೂಟಗಳು ಬಹುಮತ ಗಳಿಸ್ತೇ ಇದ್ದಾಗ ಚುನಾವಣೋತ್ತರ ಮೈತ್ರಿಯ ಒಂದು ಚರ್ಚೆ ಬರುತ್ತೆ ಹೊರತು ಇಲ್ಲ ಅಂದ್ರೆ ಆ ಚರ್ಚೆ ಉದ್ಭವನೇ ಆಗೋದಿಲ್ಲ. ಯಾವ್ದಾದ್ರು ಒಂದು ಮೈತ್ರಿಕೂಟ ಬಹುಮತವನ್ನ ಪಡಿತು ಅಂತಂದ್ರೆ. ಆದ್ರೆ ಚುನಾವಣೋತ್ತರ ಮೈತ್ರಿಕೂಟ ಜೆಡಿಯು ಜೊತೆಗೆ ಆಗುತ್ತಾ ಅಂತಂದ್ರೆ ಬಹುಶಃ ಆಗ್ಲಿಕ್ಕಿಲ್ಲ. ಯಾಕೆ ಅಂದ್ರೆ ಈಗಾಗ್ಲೇ ಅವರು ಇಂಡಿಯಾ ಮೈತ್ರಿಕೂಟ ಜೊತೆಗೆ ಸೇರಿದ್ರಿಂದ ಎನ್ಡಿಎ ಮೈತ್ರಿಕೂಟ ಸೇರಿದ್ರಿಂದ ಎನ್ಡಿಎ ಅಧಿಕಾರಕ್ಕೆ ಬರದೇ ಇರಲಿ ಅವರು ಅದರಲ್ಲಿ ಉಳಿಬೇಕಾದಂತ ಅನಿವಾರ್ಯತೆ ಖಂಡಿತವಾಗ್ಲೂ ನಿತೀಶ್ ಅವರಿಗೆ ಅಂದ್ರೆ ಜೆಡಿಯು ಪಕ್ಷಕ್ಕೆ ಇದೆ. ಯಾಕಂದ್ರೆ ಸ್ವಲ್ಪ ಇನ್ನೊಂದು ಒಂದು ವರ್ಷದಲ್ಲೇನೆ ಬಿಹಾರ ಚುನಾವಣೆ ಸಹ ನಡೆಯುತ್ತೆ. ಹಾಗಾಗಿ ಎನ್ಡಿಎ ಮೈತ್ರಿಕೂಟವನ್ನು ಸೇರಿದಂತ ನಿತೀಶ್ ಅವರು ಚುನಾವಣೆ ನಂತರ ಮತ್ತೆ ಬೇರೆ ಮೈತ್ರಿಕೂಟವನ್ನು ಸೇರುವ ಸಾಧ್ಯತೆ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಈ ಎರಡೂ ಮೈತ್ರಿಕೂಟವನ್ನು ಸೇರಿದಿರತಕ್ಕಂತ ಪಕ್ಷಗಳೇನಿದಾವೆ ಅವುಗಳು ಈ ಮೈತ್ರಿಕೂಟ ಬಹುಮತವನ್ನು ಪಡೆದೇ ಇದ್ದಾಗ ಯಾರಿಗೆ ಬೆಂಬಲವನ್ನು ಕೊಡಬೇಕು ಅಂತ ಏನಿದೆ ಅದು ಚುನಾವಣೋತ್ತರ ಮೈತ್ರಿಯಾಗಿ ಸೇರ್ಬೋದು. ಅಥವಾ
ಆ ಪಕ್ಷಗಳು ಮೈತ್ರಿಕೂಟದಿಂದ ಹೊರಗೆ ಇದ್ದು ಬೆಂಬಲವನ್ನು ಕೊಡುವ ಸಾಧ್ಯತೆಯನ್ನು ಅಲ್ಲಗಡುವ ಸಾಧ್ಯತೆ ಇಲ್ಲ. ಆದ್ರೆ ಇವೆಲ್ಲವೂ ಚುನಾವಣೋತ್ತರ ಮೈತ್ರಿಕೂಟ ಆಗುತ್ತಾ ಅನ್ನೋದು ಯಾವ ಸಂದರ್ಭದಲ್ಲೂ ಸಹ ಹೇಳಲಿಕ್ಕೆ ತುಂಬಾ ಕಷ್ಟವಾದ ವಿಷಯವೇ ಆಗಿದೆ. ಯಾಕಂದ್ರೆ ಚುನಾವಣೆಯಲ್ಲಿ ಏನಾಗುತ್ತೆ, ಅದ್ರ ನಂತರ ಫಲಿತಾಂಶದ ನಂತರ ಯಾವ್ಯಾವ ಪರಿಣಾಮಗಳು ಆಗುತ್ತೆ ಅದನ್ನ ಊಹೆ ಮಾಡೋದು ಇಂಥ ಭಾರತದಂತ ದೊಡ್ಡ ದೇಶದಲ್ಲಿ ತುಂಬಾ ಕಷ್ಟದ ವಿಷಯ. ಪ್ರೀತಿ, ಇನ್ನು ಕಾಂಗ್ರೆಸ್ ಏಕಾಂಗಿಯಾಗಿ ಹೋರಾಡಿ ಅಧಿಕಾರದ ಗದ್ದುಗೆ ಹಿಡಿಬಹುದಾ? ಹಾಗೆ ರಾಹುಲ್ ಗಾಂಧಿ ಅವರ ಯಾತ್ರೆ ವರ್ಕೌಟ್ ಆಗುತ್ತಾ? ಕಾಂಗ್ರೆಸ್ ಏಕಾಂಗಿಯಾಗಿ ಹೋರಾಡುವಂತ ಸಾಧ್ಯತೆ ಈಗ ಇಲ್ವೇ ಇಲ್ಲ. ಕಾಂಗ್ರೆಸ್ ಈಗ ಇಂಡಿಯಾ ಮೈತ್ರಿಕೂಟದ ನೇತೃತ್ವವನ್ನ ಕಾಂಗ್ರೆಸ್ಸೇ ವಹಿಸಿದೆ ಅನ್ಬೋದು. ಯಾಕಂದ್ರೆ ಖರ್ಗೆ ಈಗ ಇಂಡಿಯಾ ಮೈತ್ರಿಕೂಟದ ನೇತೃತ್ವವನ್ನು ವಹಿಸಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಏಕಾಂಗಿ ಹೋರಾಡತಕ್ಕಂತ ಪ್ರಶ್ನೆ ಇಲ್ಲ. ಮತ್ತೆ ಏಕಾಂಗಿಯಾಗಿ ಹೋರಾಡುವಂತ ಸ್ಥಿತಿಯೂ ಸಹ ಈಗ ಭಾರತದಲ್ಲಿ ಎಲ್ಲೂ ಇಲ್ಲ. ಹಾಗಾಗಿ ಮೈತ್ರಿಕೂಟದಲ್ಲೇ ಇರ್ಬೇಕು, ಮೈತ್ರಿಕೂಟದಲ್ಲೇ ಹೋರಾಡ್ಬೇಕು. ಆದ್ರೆ ಕಾಂಗ್ರೆಸ್ ಈಗ್ಲೂ ಸಹ ನಾನು ಬಹಳ ದೊಡ್ಡ ಪಕ್ಷ ಅಂತ ಅನ್ಕೊಳ್ತಾ ಇದೆ. ಆ ಕಾರಣಕ್ಕಾಗಿ ಪಶ್ಚಿಮ ಬಂಗಾಳ ಇರ್ಬೋದು, ಬಿಹಾರ ಇರ್ಬೋದು, ಅಥವಾ ದೆಹಲಿ ಇರ್ಬೋದು, ಇಂಥ ರಾಜ್ಯಗಳಲ್ಲಿ ಹೆಚ್ಚು ಪಾಲು ನನಗೆ ಸಿಗಬೇಕು ಅಂತಕ್ಕಂತ ಒಂದು ವಾದವನ್ನ ಪರೋಕ್ಷವಾಗಿ ಆದ್ರೂ ಮಂಡಿಸ್ತಾ ಇದೆ. ಆದ್ರೆ ಬದಲಾದ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಆ ಸ್ಥಿತಿನಲ್ಲಿ ಇಲ್ಲ. ಹೆಚ್ಚು ಸೀಟ್ಗಳನ್ನ ಪಶ್ಚಿಮ ಬಂಗಾಳದಲ್ಲಾಗ್ಲಿ, ಬಿಹಾರದಲ್ಲಾಗ್ಲಿ, ದೆಹಲಿನಲ್ಲಾಗ್ಲಿ, ಪಂಜಾಬ್ನಲ್ಲಾಗ್ಲಿ ಕೇಳುವಂತ ಸ್ಥಿತಿನಲ್ಲಿ ಈಗ ಇಲ್ಲ. ಅದು ಕಾಂಗ್ರೆಸ್ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ, ಉದಾಹರಣೆಗೆ ಕರ್ನಾಟಕದಂತ ರಾಜ್ಯಗಳಲ್ಲಿ ಸಿಂಹ ಪಾಲನ್ನ ಪಡಿಬಹುದನ್ನ ಕಾಂಗ್ರೆಸ್. ಆದ್ರೆ ಬೇರೆ ರಾಜ್ಯಗಳಲ್ಲಿ ಅಂತಹ ಪರಿಸ್ಥಿತಿ ಇಲ್ಲದೆ ಇರೋದ್ರಿಂದ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿ ಅಧಿಕಾರವನ್ನು ಪಡೆಯುವ ಸ್ಥಿತಿ ಇವತ್ತು ಭಾರತದಲ್ಲಿ ಈಗ ಇಲ್ವೇ ಇಲ್ಲ. ಮೈತ್ರಿಕೂಟದ ಯುಗ ಆರಂಭ ಆದಾಗಲೇ ಸ್ಪಷ್ಟವಾಗಿತ್ತು, ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರುವಂತ ಸಾಧ್ಯತೆಗಳು ಇನ್ನು ಮುಂದೆ ಇಲ್ಲ. ಭಾರತದ ಮತದಾರರು ಬೇರೆ ರೀತಿಯ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿತ್ತು. ಇನ್ನ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯ ಯಾತ್ರೆ ಏನಿದೆ, ಈಗಾಗಲೇ ಭಾರತ್ ಜೋಡೋ ಯಾತ್ರೆಯನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಮಾಡಿದ್ದಾರೆ. ಈಗ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಆರಂಭಿಸಿದರೆ ಏನು 7 ಸಿಸ್ಟರ್ಸ್ ಸ್ಟೇಟ್ ಅಂತ ಹೇಳ್ತೀವಿ, ಮೇಘಾಲಯ, ಮಣಿಪುರ, ಅಸ್ಸಾಂ ಈ ರಾಜ್ಯಗಳಿಂದ ಹಾದು ವೆಸ್ಟ್ ಬಂಗಾಳ ಮೂಲಕ ಬಂದು ಮುಂಬೈನಲ್ಲಿ ಅಂತ್ಯವಾಗುವಂತ ಈ ಯಾತ್ರೆ, ಎಲ್ಲಿ ಈ ಬಾರಿ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಕಾಂಗ್ರೆಸ್ ಆರಂಭ ಮಾಡಿದೆ, ಎಲ್ಲಿಯೂ ಸಹ ಪ್ರಸ್ತುತ ಕಾಂಗ್ರೆಸ್ ಪ್ರಬಲ ಪಕ್ಷವಾಗಿ ಇಲ್ಲ. 7 ಸಿಸ್ಟರ್ಸ್ ಸ್ಟೇಟ್ ಅಲ್ಲಿ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಅಥವಾ ಮಹಾರಾಷ್ಟ್ರ ಆಗಿರ್ಬೋದು, ಅದು ಹಾದು ಹೋಗುವಂತ ರಾಜ್ಯದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿ ಇಲ್ಲ. ಅಲ್ಲಿ ಈಗ ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಎಲ್ಲಿ ಪಾದಯಾತ್ರೆ ಮಾಡಿದ್ರು ಆ ರಾಜ್ಯಗಳಲ್ಲಿ, ಆ ಕ್ಷೇತ್ರಗಳಲ್ಲಿ ಒಂದಿಷ್ಟು ಕಾಂಗ್ರೆಸ್ಗೆ ಲಾಭ ಆಗಿರೋದಂತೂ ಖಚಿತ. ಅದು ಕರ್ನಾಟಕದ ಫಲಿತಾಂಶವೇ ಅದನ್ನ ಹೇಳಿದೆ. ಆದ್ರೆ ಭಾರತ್ ಜೋಡೋ ನ್ಯಾಯ ಯಾತ್ರೆ ಕಾಂಗ್ರೆಸ್ಗೆ ಅತ್ಯಂತ ಸವಾಲಾಗಿ ಇರ್ತಕ್ಕಂಥ ರಾಜ್ಯಗಳಲ್ಲೇ ಹೋಗ್ತಾ ಇರೋದ್ರಿಂದ ಎಷ್ಟರ ಮಟ್ಟಿಗೆ ಅದು ಪ್ರಭಾವನ ಬೀರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಕಾಂಗ್ರೆಸ್ನ ವೋಟ್ ಶೇರ್ ಅನ್ನ ಒಬ್ಬ ಅಭ್ಯರ್ಥಿ ಗೆಲ್ಲುವಷ್ಟು ಜಾಸ್ತಿ ಮಾಡ್ಬೋದು ಅನ್ನೋದು ಬಹಳ ಮುಖ್ಯ ಪ್ರಶ್ನೆ. ಕಾಂಗ್ರೆಸ್ ವೋಟ್ ಶೇರ್ ಸ್ವಲ್ಪ ಜಾಸ್ತಿ ಆಗ್ಬೋದು ರಾಹುಲ್ ಗಾಂಧಿ ಅವರ ಯಾತ್ರೆಯ ಕಾರಣಕ್ಕೆ, ಆದ್ರೆ ಅಭ್ಯರ್ಥಿ ಗೆಲ್ಲುವಷ್ಟು ಆಗುತ್ತಾ ಅದಿನ್ನೂ ಮತದಾರರು ಯೋಚನೆ ಮಾಡ್ಬೇಕಾಗಿದೆ, ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ. ಪ್ರೀತಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.